ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರ ವಿರುದ್ಧ ಸಚಿವ ಜಿಟಿ ದೇವೇಗೌಡ ಗರಂ ಆಗಿರುವಂತಹ ಘಟನೆ ನಡೆದಿದೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಸಾಲುಂಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದೊಳಗೆ ದುರ್ವಾಸನೆ ಬರ್ತಿದೆ, ಬಂದು ಪರಿಶೀಲಿಸಿ ಅಂತ ಗ್ರಾಮಸ್ಥರು ಸಚಿವರಿಗೆ ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ಸಚಿವರು ನೀವೇ ನನಗೆ ವೋಟ್ ಹಾಕಿದ್ದೀರಾ, ನೀವೆಲ್ಲ ಸಿದ್ದರಾಮಯ್ಯಗೆ ವೋಟ್ ಹಾಕಿರೋದು, ನಾನ್ ಯಾಕೆ ಬಂದು ನೋಡ್ಲಿ ಅಂತ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಆಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಬೀರಿಹುಂಡಿ ಬಸವಣ್ಣ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ. ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಸಚಿವರಾಗಿದ್ಕೊಂಡು ಅವರು ನೀವು ನನಗೆ ವೋಟ್ ಹಾಕಿದ್ದೀರಾ, ನಾನು ನಿಮ್ಗೇನೋ ಹೆಲ್ಪ್ ಮಾಡೋದಕ್ಕೆ ಅಂತ ಕೇಳೋದು ಎಷ್ಟು ಸರಿ ಅಂತ? ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ಡಿ ತಾಲೂಕಿನಲ್ಲಿ ವಿವಿಧ ಕ್ರಮಗಳಿಗೆ ಉದ್ಘಾಟನೆ ಸಮಾರಂಭ ಇತ್ತು. ಆ ಸಂದರ್ಭದಲ್ಲಿ ಡಿ ತಾಲೂಕಿ ಗ್ರಾಮಸ್ಥರು ಕೆಲವರು ಬಂದು ಇಲ್ಲಿ ಗ್ರಾಮದ ಒಳಗಡೆ ದೊಡ್ಡ ಮಟ್ಟದಲ್ಲಿ ವಾಸನೆ ಬರ್ತಾ ಇದೆ, ವಿಲೇವಾರಿ ಆಗ್ತಾ ಇಲ್ಲ, ಒಳಗಡೆ ಬಂದು ನೋಡಿ ಅನ್ನುವಂತ ಮನವಿಯನ್ನ ಮಾಡಿದ್ರು. ಅದಕ್ಕೆ ಒಂದು ರೀತಿಯ ಇಷ್ಟವಂತ ಪ್ರತಿಕ್ರಿಯೆಯನ್ನ ಸಚಿವರು ನೀಡ್ತಾರೆ. ಏನಂದ್ರೆ ನೀವೇ ನಮ್ಗೆ ವೋಟ್ ಹಾಕಿಲ್ಲ ಅನ್ನುವಂತಹ ರೀತಿಯನ್ನ ಮಾಡಿ ಒಂದು ಹಂತದಲ್ಲಿ ನೀವೇ ಏನಂದ್ರೆ ಯಾವ ಗ್ರಾಮದ ವೋಟ್ ಹಾಕಿರ್ತಾರೋ ಬಿಟ್ಟಿರ್ತಾರೋ ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಒಂದು ಕ್ಷೇತ್ರದ ಶಾಸಕರು, ಒಂದು ಕ್ಷೇತ್ರದ ಜನಪ್ರತಿನಿಧಿ ಆದ ತಕ್ಷಣದಲ್ಲಿ ಅವರು ಎಲ್ಲರಿಗೂ ಕೂಡ ಸಮರಾಗಿ ಕಾಣಬೇಕು. ಆದ್ರೆ ಸಾಮಾನ್ಯವಾಗಿ ಆ ರೀತಿಯಾಗಿ ನಡ್ಕೊಳ್ಳುವಂತಹ ಜಿಟಿ ದೇವೇಗೌಡ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡಿದ್ರು ಅನ್ನುವಂಥದ್ದು ಬಹುಮುಖ್ಯವಾದಂತಹ ಮಾತು. ಜೊತೆಗೆ ಇದೇ ಸಂದರ್ಭದಲ್ಲಿ ಜಿಟಿ ದೇವೇಗೌಡ ಬೆಂಬಲಿಗರಾಗಿರುವಂತಹ ಬೀರಿಹುಂಡಿ ಬಸವಣ್ಣ ಮತ್ತು ಅಲ್ಲಿಯ ಗ್ರಾಮಸ್ಥರ ನಡುವೆ ಕೂಡ ಮಾತಿನ ಚಕಮಕಿಯು ಕೂಡ ಉಂಟಾಯಿತು. ದಿವ್ಯಾ, ಕೊನೆಗಾದ್ರೂ ಸಮಸ್ಯೆ ಆಲ್ಸಿದ್ರ ಅಥವಾ ಅದನ್ನೇ ಹೇಳ್ಕೊಂಡು ಹೊರಟ್ಬಿಟ್ರ? ನಾನು ಮುಂದೆ ಅಧಿಕಾರಿಗಳ ಸಮೇತವಾಗಿ ಒಂದು ಸಮಸ್ಯೆನ ಆಲಿಸ್ತೇನೆ. ಈ ಸಂದರ್ಭದಲ್ಲಿ ಈಗ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಪ್ರತ್ಯೇಕವಾದಂತಹ ಭೇಟಿಯನ್ನ ಮಾಡ್ತೇನೆ ಎನ್ನುವಂತ ಮಾತನ್ನು ಹೇಳುವ ಮೂಲಕವಾಗಿ ಅಲ್ಲಿಂದ ಹೊರಟೋಗಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.